ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮದಲ್ಲಿ ಎಲ್ಲರಿಗೆ ಶಿವನಾಮದಲ್ಲಿ ವಂದನೆ. ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕಾಗಿ ನಾನು ಮೊದಲಾಗಿ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಅದಲ್ಲದೆ ಮತ್ತು ನನ್ನ ಎಲ್ಲ ಆತ್ಮೀಯ ಸಿಸ್ಟರ್ ಬ್ರದರಿಗೆ ಶಿವನಾಮದಲ್ಲಿ ವಂದನೆ ಮತ್ತು ಘನ ಸೇವಕರಿಗೆ ನಾನು ವಂದನೆ ತಿಳಿಸ್ತಾ, ವಿಶೇಷವಾಗಿ ನಾವು ಚಿಕ್ಕದಾಗಿ ಒಂದು ವಾಕ್ಯವನ್ನು ಓದಿ ನಾವು ಧ್ಯಾನಿಸಿಕೊಂಡು ಅದ್ಭುತವಾಗಿ ದೇವರು ನಮ್ಮನ್ನು ಬಲಪಡಿಸುವ ಹಾಗೆ ನಾವು ಒಂದೊಂದು ದಿನ ಪ್ರಾರ್ಥಿಸಿಕೊಳ್ಳೋಣ. ಹಾಲೆಲೂಯಾ. ಸೊ ದೇವರು ನಮ್ಮೆಲ್ಲರನ್ನು ಬಲಪಡಿಸುವರಾಗಿದ್ದಾರೆ. ಸೊ ಈ ರೀತಿಯಾಗಿ ಒಬ್ಬರಿಗೊಬ್ಬರು ನಾವು ಎಚ್ಚೆತ್ತುಕೊಂಡು ದೇವರ ಬರುವಿಕೆಯಲ್ಲಿ ನಾವು ಸಿದ್ಧರಾಗಬೇಕಾಗಿದೆ. ಹಾಲೆಲೂಯಾ. ಆತನ ಆ ತುತ್ತೂರಿ ಶಬ್ದ ಕೇಳುವುದಕ್ಕೆ ನಮ್ಮ ಕಿವಿಗಳು ಕೇಳುವಂತೆ ದೇವರು ಅದ್ಭುತವಾಗಿ ನಮ್ಮೆಲ್ಲರನ್ನು ಬಲಪಡಿಸಲಿ. ಹಾಲೆಲೂಯಾ. ಯಾಕಂತೇಳಿ ಆತನ ಸರ್ವಶಕ್ತನಾದ ದೇವರು ತನ್ನ ಮಕ್ಕಳನ್ನು ಒಂದೊಂದು ದಿನ ದೇವರು ಬಲಪಡಿಸುವರಾಗಿದ್ದಾರೆ. ಹಾಲೆಲೂಯಾ. ಸೊ ಒಂದು ವಾಕ್ಯ ಓದಿಕೊಳ್ಳೋಣ. ಹಾಲೆಲೂಯಾ. ಸೊ ನಾನು ಈ ರೀತಿಯಾಗಿ ಟೈಟ್ಲ್ ಇಡ್ತೀನಿ. ಇದರ ಒಂದು ತಲೆಬರ ಈ ರೀತಿಯಾಗಿ ಬರ್ತೀನಿ: ಯಾಜಕ ಒಂದು ಸೇವೆ ಮಾಡುವ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕೆಂಬುದಾಗಿ. ಸೊ ಯಾಜಕ ವರ್ಗ ಅಥವಾ ಯಾಜಕ ವರ್ಗ ಎಂಬುದಾಗಿ ಹೇಳುವಾಗ ದೇವರ ಸೇವಕರು ಎಂಬುದಾಗಿ, ನಾವೆಲ್ಲರೂ ದೇವರ ಸೇವಕರೇ. ಸೊ ದೇವರು ನಾವು ಆರಿಸಿಕೊಳ್ಳುವಾಗಲೇ ಆತನ ಶಿಷ್ಯರುಗಳಾಗಿ ದೇವರು ನಮ್ಮನ್ನು ಆರಿಸಿಕೊಂಡ್ರು. ಹಾಲೆಲೂಯಾ. ಸೊ ಆದರೆ ದೇವರ ಸೇವಕರು ಅಥವಾ ಯಾಜಕ ವರ್ಗ, ದೇವರ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಎಚ್ಚರಿಕೆ ಉಳ್ಳವರಾಗಿದ್ದರೆ ದೇವರ ಮಹಿಮೆ ಬಿಟ್ಟು ಹೋಗುತ್ತದೆ ಎಂಬುದಾಗಿ. ಸೊ ನಮ್ಮ ಜೀವಿತದಲ್ಲಿ ನಾವು ಸರಿಯಾಗಿ ನಿಭಾಯಿಸದಿದ್ದರೆ, ದೇವರು ಕೊಟ್ಟಿರ್ತಕ್ಕಂಥ ಯಾಜಕ ಸೇವೆಯನ್ನು ಸರಿಯಾಗಿ ನಾವು ಮಾಡದಿದ್ದರೆ ದೇವರ ಮಹಿಮೆಯು ಬಿಟ್ಟು ಹೋಗುತ್ತದೆ. ಹಾಲೆಲೂಯಾ. ದೇವರ ಮಹಿಮೆ ಬಿಟ್ಟು ಹೋಗುವಾಗ ಅವರ ಜೀವಿತ, ಅವರ ಸಂತತಿ ಅದು ಶೂನ್ಯವಾಗಿ ಮಾರ್ಪಡುತ್ತದೆ ಎಂಬುದಾಗಿ. ಸೊ ಅದಕ್ಕೆ ಒಂದು ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 4ನೇ ಅಧ್ಯಾಯ 21-22 ವಾಕ್ಯ. ಹಾಲೆಲೂಯಾ. 1 ಸಮುವೇಲ 4ನೇ ಅಧ್ಯಾಯ 21-22. ದೇವರ ಮಂಜೂಷವು ಶತ್ರು ವಶವಾದದರಿಂದಲೂ ಮಾವನು ಗಂಡನು ಮೃತ್ಯು ಹೊಂದಿದರಿಂದಲೂ ಮಹಿಮೆಯು ಇಸ್ರಾಯೇಲನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕೋಬೋದ್ ಎಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರು ವಶವಾದರಿಂದ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಹೇಳಿದಳು. ಒಂದು ಸಾರಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರ 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 ಎಸಪ್ಪ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ಕರ್ತನೆ. ಎಸಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರ ಎಸಪ್ಪ. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪ್ರಸನ್ನತೆ ಹಸ್ತ ನಮ್ಮ ಮೇಲಿದ್ದು ನಡೆಸು ರಾಜ. ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬಲ ಹೊಂದುವ ಹಾಗೆ ಎಸಪ್ಪ, ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತವು ಕರ್ತನೆ ಎಸಪ್ಪ ವಾಕ್ಯದಲ್ಲಿ ಕಟ್ಟಲ್ಪಡುವ ಹಾಗೆ, ನಿನ್ನ ವಾಗ್ದಾನ ಪ್ರಕಾರ ಕಟ್ಟಲ್ಪಡುವ ಹಾಗೆ, ನಿನ್ನ ಮಹಿಮೆಯಲ್ಲಿ ಕರ್ತನೆ ಎಸಪ್ಪ ಒಂದೊಂದು ಕುಟುಂಬ ಜೀವಿಸುವ ಹಾಗೆ ನೀನು ಸಹಾಯ ಮಾಡು. ನಿನ್ನ ಕೃಪಾಸ್ಥಿರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಹಾಲೆಲೂಯಾ. ಸೊ ದೇವರು ಅದ್ಭುತವಾಗಿ ನಮ್ಮನ್ನು ಬಲಪಡಿಸುವರಾಗಿದ್ದಾರೆ. ಸೊ ಯಾಜಕ ಸೇವೆ ಅಥವಾ ದೇವರ ಸೇವೆ ಮಾಡ್ತಕ್ಕಂಥ ನಾವು, ಸೊ ನಾವೆಲ್ಲರೂ ಯಾರೆಂಬುದಾಗಿ ನೋಡುವಾಗ ದೇವರು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಆರಿಸಿಕೊಳ್ಳುವಾಗ ಆತನ ಮಕ್ಕಳಾಗ್ತವೆ. ಹಾಲೆಲೂಯಾ. ಸೊ ಆತನ ಮಕ್ಕಳಾಗುವಾಗ ನಾವು ನಮ್ಮ ಜೀವಿತದಲ್ಲಿ ದೇವರು ಕೊಡ್ತಕ್ಕಂಥದ್ದನ್ನು ಸರಿಯಾಗಿ ನಿಭಾಯಿಸಬೇಕು. ಇಲ್ಲಿ ವಾಕ್ಯ ಹೇಳ್ತದ ಇಕೋಬೋತ್ ಎಂಬುದಾಗಿ. ಇಕೋಬೋತ್ ಎಂಬುದಂತ ಹೇಳುವಾಗ ಆ ದೇವರ ಮಹಿಮೆಯು ಬಿಟ್ಟು ಹೋಯಿತೆಂಬುದಾಗಿ. ಸೊ ಇಕೋಬೋದ ಅರ್ಥ ದೇವರ ಮಹಿಮೆಯು ಬಿಟ್ಟು ಹೋಯಿತೆಂಬುದಾಗಿ. ಸೊ ನಾವಿಲ್ಲಿ ನೋಡುವಾಗ ಎಲಿಯ ದೇವರ ಒಂದು ಸೇವಕನು, ಯಾಜಕ ವರ್ಗ ಮಾಡ್ತಕ್ಕಂಥ ಎಲಿಯ. ಸೊ ಎಲಿಶಲ್ಲ, ಪ್ರವಾದಿಯಾದ ಸಮುವೇಲನ ಬರುವುದಕ್ಕಿಂತ ಮುಂಚೆ ಒಂದು ಯಾಜಕ ವರ್ಗವನ್ನು, ಯಾಜಕ ಸೇವೆ ಮಾಡತಕ್ಕಂಥ ಎಲಿಯ ಎಂಬುದಾಗಿ ಇಲ್ಲಿ ನಾವು ನೋಡ್ತೀವಿ ವಾಕ್ಯದಲ್ಲಿ. ಸೊ ಎಲಿಯ ಅವನಿಗೆ ಯಾಜಕ ವರ್ಗ ಸೇವೆ ಮಾಡ್ತಾ ಇದ್ದ. ಸೊ ಅವನು ಮಾಡುವಾಗ ಆ ದೇವರು ಅದ್ಭುತವಾಗಿ ಅವನು ನಡೆಸ್ತಾ ಇದ್ರು. ಪ್ರವಾದಿಯಾದ ಸಮುವೇಲನ ಬರುವುದಕ್ಕಿಂತ ಮುಂಚಿತವಾಗಿ. ಹಾಲೆಲೂಯಾ. ಸೊ ಆದರೆ ಇಲ್ಲಿ ವಾಕ್ಯ ಹೇಳ್ತದ, ದೇವರ ಮಂಜೂಷವು ಶತ್ರು ವಶವಾದರಿಂದಲೂ ಮಾವನು ಗಂಡನು ಮೃತ್ಯು ಹೊಂದಿದರಿಂದಲೂ ಮಹಿಮೆಯು ಇಸ್ರಾಯೇಲನ್ನು ಬಿಟ್ಟು ಹೋಯಿತೆಂದು ಹೇಳಿ
ಆ ಕೂಸಿಗೆ ಇಕೋಬೋದ್ ಎಂದು ಹೆಸರಿಟ್ಟರು. ಸೊ ಇಕೋಬೋದ್ ಅಂತ ಹೆಸರು ಯಾರು ಇಡ್ತಾರೆ ಅಂತೇಳಿ ನೋಡುವಾಗ ಆ, ಎಲಿಯನ ಎಲಿಯನ ಸೊಸೆ ಅಥವಾ ಎಲಿಯನ ಮಗನ ಹೆಂಡತಿ ಒಂದು ಗರ್ಭದ ಸಮಯದಲ್ಲಿ ಆ ಆ ಸಮಯದಲ್ಲಿ ಇಸ್ರೇಲರ ಮಗಿ ಬಿಟ್ಟು ಹೋಗೋದ್ರಿಂದ ಆ ಗರ್ಭಿ ಡಿಲಿವರ್ ಆಗೋ ಟೈಮಲ್ಲಿ ಮಗು ಹುಟ್ಟುವಾಗ ಹೆಸರು ಏನಂತ ಹೇಳ್ತಾರೆ, ಇಕೋಬೋದ್ ಎಂಬುದಾಗಿ. ಸೊ ದೇವರ ಮಗಿಮೆ ಬಿಟ್ಟು ಹೋಯಿತು ಎಂಬುದಾಗಿ ಇಸ್ರೇಲ್ ಜನರನ್ನು ದೇವರ ಮಗಿಮೆ ಬಿಟ್ಟು ಹೋಯಿತು, ಮತ್ತು ಅಲ್ಲಿ ಮಾವನು ಗಂಡನು ಎಲ್ಲರೂ ಸತ್ತುವುದರೆಂಬುದಾಗಿ ಆ ಒಂದು ಒತ್ತಡದಲ್ಲಿ ಆಕೆಯ ಪ್ರಾಣ ಹೋಯಿತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಇಲ್ಲಿ ಒಂದು ಸಮಯವೆಲ್ಲ 2ನೇ ಅಧ್ಯಾಯ 12ರಿಂದ ವಾಕ್ಯ ನೋಡುವಾಗ ಅಲ್ಲಿ ಕೆಲವು ಒಂದು ವಾಕ್ಯಗಳು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ. ಏನಂತ ನೋಡುವಾಗ, ಎಲಿಯನ ಮಕ್ಕಳು ಬಹು ದುಷ್ಟರಾಗಿದ್ದರು. ಹಲ್ಲೆಲೂಯಾ. ಎಲಿಯ ಯಾರು? ಎಲಿಯ ಯಾಜಕ ಸೇವೆ ಮಾಡ್ತಕ್ಕಂಥ ಸೇವಕ. ಸೊ ಅವನಿಗೆ ಮಕ್ಕಳಿರ್ತಾರ, ಅವ್ರೇನಾಗಿದ್ರಂತ ದುಷ್ಟರಾಗಿದ್ರಿ ಎಂಬುದಾಗಿ. ಸೊ ದೇವರ ಮಹಿಮೆಯು ಯಾವಾಗ ನಮಗೆ ಕಾಣುವುದಿಲ್ಲ ಎಂಬುದಾಗಿ ನೋಡುವಾಗ, ದುಷ್ಟತನದಲ್ಲಿ ಜೀವಿಸುವಾಗ ಅಲ್ಲಿ ದೇವರ ಮಹಿಮೆ ಇರುವುದಿಲ್ಲ. ಎಲಿಯ ಒಬ್ಬ ಮಾದರಿಯಾದ ಸೇವಕನಾಗಬೇಕಿತ್ತು, ಮಾದರಿಯಾದ ತಂದೆ ಆಗಬೇಕಾಗಿತ್ತು ಮಕ್ಕಳಿಗೆ. ಆದರೆ ಎಲಿಯನ ಜೀವಿತ ನೋಡುವಾಗ ಇಲ್ಲಿ ಎಲಿಯ ತನ್ನ ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ಕಾಣಲಿಲ್ಲ ಎಂಬುದಾಗಿ. ಯಾಕಂತೇಳಿ ಮಕ್ಕಳು ಅಲ್ಲಿ ದುಷ್ಟರಾಗಿ ಕಾಣ್ತಾ ಇದ್ದಾರೆ. ಯಾಕಂತ ನೋಡುವಾಗ ಮಕ್ಕಳನ್ನು ಸರಿಯಾಗಿ ಖಂಡಿಸಲಿಲ್ಲ ಎಂಬುದಾಗಿ. ದೇವರ ಸೇವೆ ಅದು ಶ್ರೇಷ್ಠವಾದದ್ದು. ದೇವರ ಸೇವೆ ಅದು ಬಹಳ ಶ್ರೇಷ್ಠವಾದದ್ದು. ಸೊ ಎಲ್ಲರಿಗೆ ದೇವರ ಸೇವೆ ಇರಲ್ಲ. ದೇವರು ಒಂದೊಂದು ರೀತಿಯಾಗಿ ದೇವರ ಸೇವೆ ಕೊಡ್ತಾರೆ ಪ್ರತಿಯೊಬ್ಬರಿಗೆ. ಸೊ ಎಲ್ಲರೂ ದೇವರ ಸೇವೆ ಮಾಡ್ಬೇಕು. ದೇವರು ಕರ್ತನ ಚಿತ್ತೇನೆಂದ್ರೆ ಎಲ್ಲರೂ ದೇವರ ಸೇವೆ ಮಾಡ್ಬೇಕು. ಯಾಕಂತ ಹೇಳುವಾಗ ಆತನಿಗಾಗಿ, ಆತನ ರಾಜ್ಯ, ಆತನ ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ದಾರೆ ದೇವರು ಎಲ್ಲರಿಗೆ. ಏನಂತ, ನೀವು ಹೋಗಿರಿ ಯುಗಾದ ಸಮಾಪ್ತರಿಗೆ ನನ್ನ ಸುವಾರ್ತೆ ಸಾರ್ರಿ, ಎಲ್ಲರಿಗೆ ನನ್ನ ಸುವಾರ್ತೆ ಹೇಳಿ ತಂದೆ ಮಗ ಪವಿತ್ರ ಆತ್ಮನಲ್ಲಿ ದೀಕ್ಷಾ ಸ್ಥಾನ ಕೊಡಿಸ್ರಿ ಅಂತ ಎಲ್ಲರಿಗೂ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟಾರ. ಸೊ ಆ ಪ್ರಾಜೆಕ್ಟ್ ಮುಗ್ಸೋಕ್ಕಾಗಲ್ಲ. ಅದು ಯೇಸು ಸ್ವಾಮಿ ಬರುವ ತನಕ ಹಾಗೇ ನಡೀತಾ ಇರ್ತದೆ. ಕೆಲವೊಂದು ಪ್ರಾಜೆಕ್ಟ್ಗಳು ತಾತ್ಕಾಲಿಕ ಇರ್ತವೆ, ಆದರೆ ಕರ್ತನ ಕೊಟ್ಟಿರ್ತಕ್ಕಂಥ ಈ ಪ್ರಾಜೆಕ್ಟ್ ಬಿಗ್ ಪ್ರಾಜೆಕ್ಟ್ ಇದು. ಸೊ ಇದನ್ನು ಎಲ್ಲರೂ ಮಾಡಬೇಕಾಗಿದೆ. ಆದರೆ ಎಲ್ಲರೂ ಸೇವೆ ಮಾಡಬೇಕಾಗಿದೆ, ಎಲ್ಲರೂ ದೇವರ ಸೇವೆ ಮಾಡಬೇಕಾಗಿದೆ. ಸೊ ಆದರೆ ಇಲ್ಲಿ ಎಲಿಯನ ಜೀವಿತ ನೋಡುವಾಗ ಈ ಒಂದು ಪ್ರಾಜೆಕ್ಟ್ ಅವನು ಕೊಟ್ಟಿರ್ತಕ್ಕಂಥ ಸೇವೆ ಅದು ಬಹಳ ಶ್ರೇಷ್ಠವಾದ ಸೇವೆ. ಆದರೆ ಶ್ರೇಷ್ಠವಾದ ಸೇವೆಯಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಮನುಷ್ಯ ಇರ್ತಾನ, ಅವನಿಗೆ ಯಾವ ನಿರೀಕ್ಷೆಗಳಿರೋದಿಲ್ಲ ಲೋಕದ ಮನುಷ್ಯ. ಆದರೆ ದೇವರು ಮಕ್ಕಳು ಇರ್ತದೆ, ದೊಡ್ಡ ನಿರೀಕ್ಷೆ ಇರ್ತದ, ದೊಡ್ಡ ಭಾರ ಇರ್ತದ. ಅದಕ್ಕಿಂತ ಹೆಚ್ಚಾಗಿ ದೇವರ ಸೇವಕರಿಗೆ ದೊಡ್ಡ ಒಂದು ಜವಾಬ್ದಾರಿ ಇರ್ತದ. ಯಾಕಂತೇಳಿ ಲೆಕ್ಕ ಕೊಡಬೇಕಾಗಿರ್ತದ. ಪ್ರತಿಯೊಬ್ಬ ಸೇವಕನಿಗೆ ತನ್ನ ಮಕ್ಕಳ ವಿಷಯವಾಗಿ, ಮಕ್ಕಳ ವಿಷಯ ಮತ್ತು ತನ್ನ ಸೇವಕರ ವಿಷಯವಾಗಿ ಸೇವಕ ದೇವರಿಗೆ ಲೆಕ್ಕ ಕೊಡಬೇಕು. ಸೊ ಹಾಗಾಗಿ ಎಚ್ಚರಿಕೆ ಉಳ್ಳವರಾಗಿ ಸೇವೆ ಮಾಡಬೇಕೆಂಬುದಾಗಿ. ಸೊ ನಾವು ನೋಡುವಾಗ ಎಚ್ಚರಿಕೆ ಉಳ್ಳವರಾಗಿ ಸೇವೆ ಮಾಡದಿದ್ದರೆ ಅವರ ಸಂತತಿ ಕೊನೆಯಲ್ಲಿ ಇಲ್ಲದೇ ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೀಗೆ ಹೇಳ್ತದ. ಎಲಿಯನ ಸಂತತಿ ಇಲ್ಲಿ ನೋಡುವಾಗ ಎಲಿಯನ ಸಂತತಿ, ಎಲಿಯನ ಮಕ್ಕಳು, ಎಲಿಯನ ಸಂತತಿ ಅದು ಸ್ಟಾಪ್ ಆಯಿತು. ಅದು ಕೊನೆಯವರೆಗೆ ಯಾರಿಗೂ ಸೇವೆ ಮಾಡಲಿಲ್ಲ. ಸೊ ದೇವರ ಒಂದು ಮಹಿಮೆ ಯಾವ ಹೋಗ್ತದೆ ಅಂತ ಹೇಳುವಾಗ ಎಲಿಯನ ಮಕ್ಕಳು ಮೊದಲಾಗಿ ದುಷ್ಟರಾಗಿದ್ದರು. ಸೊ ವಾಕ್ಯ ಹೀಗೆ ಹೇಳ್ತದ, 1 ಸಮುವೇಲ 2ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಎಲಿಯನ ಮಕ್ಕಳು ಬಹು ದುಷ್ಟರಾಗಿದ್ದರು. ಬರೇ ದುಷ್ಟರಲ್ಲ, ಬಹು ದುಷ್ಟರಾಗಿದ್ದರು ಎಂಬುದಾಗಿ ಅಲ್ಲಿ ಬಹುವಚನಲ್ಲಿ ದೀರ್ಘವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ದೇವರ ವಾಕ್ಯ. ಸೊ ಹಾಗಾಗಿ ದೇವರ ಮಹಿಮೆ ಅವರ ಜೀವಿತದಲ್ಲಿ ಕಾಣಲಿಲ್ಲ ಎಂಬುದಾಗಿ. ಅದಕ್ಕೆ ತಂದೆಯಾಗಿರ್ತಕ್ಕಂಥ ಎಲಿಯನ ಒಂದು ಎಚ್ಚರಿಕೆ ಅವರ ಜೀವಿತದಲ್ಲಿ ಕಾಣಲಿಲ್ಲ. ಎರಡನೇದಾಗಿ ಅವರು ದೇವರನ್ನು ಲಕ್ಷಿಸ್ತಿದ್ದಿಲ್ಲ ಅಂತ. ಯಾರು? ಎಲಿಯನ ಮಕ್ಕಳು ದೇವರನ್ನು ಲಕ್ಷಿಸದೇ ಇರುವುದರಿಂದ
ಮುಂದಿನ ದಿನದಲ್ಲಿ ಅವರ ಸಂತತಿ ಯಾಜಕ ಸೇವೆ ಮಾಡಲ್ಲ ಎಂಬುದಾಗಿ. ಅಲ್ಲಿ ಸಹಿತವಾಗಿ ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ ಮಹಿಮೆ ಕಾಣಲ್ಲ. ಯಾಕಂದ್ರೆ ನೋಡುವಾಗ ದೇವರ ಮಹಿಮೆ ಯಾವಾಗ ಕಾಣುತ್ತದೆ ನೋಡುವಾಗ ಆತನ ಚಿತ್ತ, ಆತನ ವಾಕ್ಯದ ಪ್ರಕಾರ ಜೀವಿಸುವಾಗಲೇ ದೇವರ ಕರ್ತನ ಮಹಿಮೆ ಎಲ್ಲರಿಗೆ ಕಾಣಲ್ತದೆ, ಎಲ್ಲರಿಗೆ ಅದು ತೋರುತ್ತದೆ ಎಂಬುದಾಗಿ. ದೇವರ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುವಾಗ, ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಯಾವಾಗ ನಡೀತದೆ ಅಂದ್ರೆ ಅವಾಗ ದೇವರ ಮಹಿಮೆ ತೋರಿಸ್ತದ, ದೇವರ ಮಹಿಮೆ ತೋರ್ಪಡಿಸ್ತದೆ ಎಂಬುದಾಗಿ. ಇಲ್ಲಿ ಅವರು ದೇವರ ಯಾಜಕ ಸೇವೆ ಮಾಡ್ತಕ್ಕಂಥ ಎಲಿಯನ ಮಕ್ಕಳು ದುಷ್ಟರಾಗಿದ್ರು ಮತ್ತೆ ದೇವರನ್ನು ಲಕ್ಷಿಸ್ತಿರಲಿಲ್ಲ ಎಂಬುದಾಗಿ. ಸೊ ನಾವು ನೀವು ಹೇಗಾಯ್ತು ಎಂಬುದಾಗಿ, ನಾನು ನೀನು ಕೊಟ್ಟಿರ್ತಕ್ಕಂಥ ಸೇವೆ ಅಥವಾ ಕೊಟ್ಟಿರ್ತಕ್ಕಂಥ ಭಾರ, ಕೊಟ್ಟಿರ್ತಕ್ಕಂಥ ಒಂದು ಪರಿಪೂರ್ಣ ಸಮರ್ಪಣೆಗೆ ನಾವು ಏನಾಗಿದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕೆಂಬುದಾಗಿ. ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ, ಮಕ್ಕಳನ್ನು ನಾವು ಸರಿಯಾಗಿ ನಡೆಸ್ತಾ ಇದ್ದೀವನ, ಮಕ್ಕಳಿಗೆ ಸರಿಯಾಗಿ ನಾವು ಬೋಧಿಸ್ತಾ ಇದ್ದೀವಿ ಇಲ್ವಾ? ಸೊ ನಾವು ಎಚ್ಚರಿಕೆ ಉಳ್ಳವರಾಗಿ ದೇವರ ಸೇವೆ ಮಾಡಬೇಕೆಂಬುದಾಗಿ. ಸೊ ಎರಡನೇದಾಗಿ ಮತ್ತು ಅವರು ಮಕ್ಕಳು ಮಾಡ್ತಕ್ಕಂಥ ಭಾಳ ಈ ಎಲಿಯನ ಮಕ್ಕಳು ಮಾಡ್ತಕ್ಕಂಥ ವಿಷಯಗಳು ನೋಡುವಾಗ ಕೆಳಗಡೆ ಭಾಳ ನೋವು ಅನಿಸ್ತದ. ಅವರು ದೇವರು ಲಕ್ಷಿಸ್ತಾ ಇರಲಿಲ್ಲ, ದುಷ್ಟರಾಗಿದ್ದರು. ಮತ್ತು ಅಲ್ಲಿ ಕೆಲವೊಂದು ದೇವರಿಗೆ ನೈವೇದ್ಯ ಅಂದರೆ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥ ವಸ್ತುಗಳನ್ನು ಇವರು ಮುಂಚಿತವಾಗಿ ತಿಂತಾ ಇದ್ರಂತ. ದೇವರಿಗೆ ನೈವೇದ್ಯ ಎಂಬುದಾಗಿ ಹೇಳುವಾಗ ಈಗ ನಾವು ಏನು ನೈವೇದ್ಯ ಮಾಡಬೇಕು? ನಾವೇನಾದರೂ ಮಾಂಸ ತಂದು ಅಥವಾ ಹೋಳಿಗೆ ಒಬ್ಬಟ್ಟು ಮಾಡಿ ದೇವರಿಗೆ ನೈವೇದ್ಯ ಕೊಡೋದಿಲ್ಲ, ಕೃತಜ್ಞತಾ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸಬೇಕು. ಹಲ್ಲೆಲೂಯಾ. ಸೊ ಆದರೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸತಕ್ಕಂಥ ನಾವು ನಮ್ಮ ಮಕ್ಕಳು ಅದನ್ನ ಕಿತ್ಕೊಂಡು ತಿಂತಾ ಇದ್ದಾವನ್ನ ಅದನ್ನು ನೋಡಬೇಕಾಗಿದೆ. ಒಂದು ಸಭೆ ಎಂಬುದಾಗಿ ಹೇಳುವಾಗ, ಒಂದು ಸೇವೆ ಎಂಬುದಾಗಿ ಹೇಳುವಾಗ, ಒಂದು ಆರಾಧನೆ ಎಂಬುದಾಗಿ ಹೇಳುವಾಗ ನಮ್ಮ ಮಕ್ಕಳು ಹೇಗಿದ್ದಾರೆ? ನಮ್ಮ ಮಕ್ಕಳು ಆರಾಧನೆ ನಡೀತಕ್ಕಂಥ ಕೃತಜ್ಞತೆ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸ್ತಕ್ಕಂಥ ಟೈಮಲ್ಲಿ ನಮ್ಮ ಮಕ್ಕಳು ಅದನ್ನು ತಡೆ ಮಾಡ್ತಾ ಇದ್ದಾರನ, ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ಸೊ ಅಲ್ಲಿ ಎಲಿಯನ ಕಾಲದಲ್ಲಿ ಮಕ್ಕಳು ಏನು ಮಾಡ್ತಿದ್ರಂತ? ನೈವೇದ್ಯಗಳನ್ನು ತಿಂತಾ ಇದ್ರಂತ. ಸೊ ಅಲ್ಲಿ ವಾಕ್ಯ ಹಿಂಗೆ ಬರೆದಿದೆ, ಬಾಂಡ್ಯದಲ್ಲಾಗಲಿ ಕೊಪ್ಪರಿಯಲ್ಲಾಗಲಿ ಗಡಿಗೆಯಲ್ಲಾಗಲಿ, ಬಾಂಡದಲ್ಲೇ ಆಗಲಿ. ಇದು ವಾಕ್ಯ ನಮ್ಮ ಉತ್ತರ ಕರ್ನಾಟಕದ ವಾಕ್ಯ ಅದು. ಸೊ ದೇವ್ರ ವಾಕ್ಯ ಹೆಂಗೆ ಬರೆದಿರ್ತಾವೆ ಅಂದ್ರೆ ಒಂದೊಂದು ವಾಕ್ಯ ಅವು ಆಡು ಭಾಷೆಯಲ್ಲಿ ಕರೆಕ್ಟಾಗಿರ್ತಾವೆ. ನಾವು ಯೂಸ್ ಮಾಡ್ತೀವಲ್ಲ ಗಂಗಾಳ, ಸೊ ಗಂಗಾಳ ಅಂತಂದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ. ಅಂದರೆ ಇಷ್ಟವಾದ ನಮ್ಮ ಲ್ಯಾಂಗ್ವೇಜ್ ನಮಗೆ ಅರ್ಥವಾಗುವ ರೀತಿಯಾಗಿ ದೇವರು ನಮಗೆ ವಾಕ್ಯವನ್ನು ಬರೆದು ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಕ್ಯ ಏನು ಮಾಡ್ತದಂತ, ಯಜ್ಞ ಮಾಂಸ ಬೇಯಿಸಿದ್ರು ಯಾಜಕನ ಆಳು ಕೈಯಲ್ಲಿ ತಿಸ್ಲಿಡಿದುಕೊಂಡು ಬಂದು ಅದನ್ನು ಮಾಂಸ ಅದು ಇನ್ನು ರೆಡಿ ಆಗ್ತಿದ್ದಾಗ ಅದನ್ನು ತಿಂತಾ ಇದ್ರಂತಾಗಿರು ಯಾರು? ಎಲಿಯನ ಮಕ್ಕಳು. ಸೊ ಇಲ್ಲಿ ವಾಕ್ಯ ಹಂಗೆ ಅದು ಇನ್ನೂ ಬೇಯಿಸ್ತಿರಲಿಲ್ಲ ಅಂತ, ದೇವರಿಗೆ ಯಜ್ಞ ಆಗ್ತಾ ಇರೋದಕ್ಕಿಂತ ಮುಂಚಿತವಾಗಿ ಕದ್ಕೊಂತಿದ್ದೀರಂತ. ಸೊ ದೇವರಿಗೆ ಯಜ್ಞ ಎಂಬುದಾಗಿ ಹೇಳುವಾಗ ನಾವು ನೀವು ಈ ಸಭೆಯಲ್ಲಿ ದೇವರ ಆರಾಧನೆ ಮಾಡತಕ್ಕಂಥ, ದೇವರಿಗೆ ಕೃತಜ್ಞತೆ ಸ್ತುತಿ ಸ್ತೋತ್ರ ಆರಾಧನೆ ಸಲ್ಲಿಸುವಾಗ ನಿನ್ನ ಮಕ್ಕಳು ಹೇಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ. ದೇವರಿಗೆ ಕೃತಜ್ಞತೆ ಸ್ತುತಿ ಸ್ತೋತ್ರ ಹೇಳುವಾಗ, ದೇವರನ್ನು ಆರಾಧಿಸುವಾಗ ನಮ್ಮ ಮಕ್ಕಳು ವಿಧೇಯರಾಗ್ತಾ ಇದ್ದಾರಾ ಅಥವಾ ನಮ್ಮ ಮಕ್ಕಳು ಆ ಆರಾಧನೆಗೆ, ಆ ವಿಧೇಯತೆಗೆ ತಡೆ ಮಾಡ್ತಾ ಇದ್ದಾರಾ? ಒಂದು ವೇಳೆ ತಡೆ ಮಾಡುವುದಾದರೆ ತಂದೆ ಆಗಿರ್ತಕ್ಕಂಥ ನಾನು ನೀನು ಮಕ್ಕಳನ್ನು ಖಂಡಿಸಬೇಕಾಗಿದೆ, ಮಕ್ಕಳನ್ನು ಗದರಿಸಬೇಕಾಗಿದೆ. ಮಕ್ಕಳನ್ನು ಸರಿಯಾದ ಮಾರ್ಗ ನಡೆಸಿಕೊಂಡು ಹೋಗೋದಕ್ಕೆ ನಾವು ಒಂದು ಸರಿಯಾಗಿ ತಿಳುವಳಿಕೆ ಹೇಳಬೇಕಾಗಿದೆ. ಹಲ್ಲೆಲೂಯಾ. ಏನೋ ನಾವು ಸೇವಕರು ಅಥವಾ ನಾವು ಹಿರಿಯರು ನಮ್ಮ ಸಭೆಯಲ್ಲಿ ನಾವು ಯಾವ ರೀತಿಯಾಗಿದ್ರಂತಲ್ಲ, ನಾವು ಏನೇ ಹಿರಿಯರಾದರೂ, ಏನೇ ದೊಡ್ಡವರಾದರೂ, ನಾವು ಏನೇ ಸೇವೆ ಮಾಡಿದ್ರು ನಮ್ಮ ಮಕ್ಕಳು ಮಾದರಿಯಾಗಿರಬೇಕು. ಸ್ಪೆಷಲಿ ಸೇವಕರ ಮಕ್ಕಳು ಮಾದರಿಯಾಗಿರಬೇಕು, ಸಭೆಗೆ ಮಾದರಿಯಾಗಿರಬೇಕು. ಸೊ ಸಭೆಗೆ ಮಾದರಿಯಾಗಿರುವಾಗಲೇ ದೇವರ ಮಹಿಮೆ ಅದು ಕಾಣುವುದಕ್ಕೆ ಸಾಧ್ಯ ಎಂಬುದಾಗಿ. ಸೊ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಯೌವನಸ್ಥರು ಆ ದೇವರನ್ನು ನೋಯಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಗೆ ಹೇಳ್ತಾರೆ? 2ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ಆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು ಎಂಬುದಾಗಿ. ಸೊ ದೇವರ ಭಾಳ ನೊಂದುಕೊಂಡು ದೇವರಿಗೆ ಭಾಳ ಮನಸ್ಸು ನೋಯ್ತು ಎಂಬುದಾಗಿ, ಆತನಿಗೆ ಕೋಪ ದೇವರ ದೃಷ್ಟಿಯಲ್ಲಿ ಆ ಮಕ್ಕಳು ಮಾಡ್ತಕ್ಕಂಥ ಕೆಲಸ ಅದು ಅಧಿಕವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ನಾವು ವಾಕ್ಯ. ಸೊ ಇದೆಲ್ಲ ನೋಡುವಾಗ ಅಲ್ಲಿ ಏನು ಹೇಳ್ತದೆ? ಯೌವನಸ್ಥರಾಗಿರ್ತ ನಮ್ಮ ಮಕ್ಕಳು ಸರಿಯಾಗಿ ಜೀವಿಸ್ತಾ ಇದ್ದಾರಲ್ಲ.
ಸೊ ಭಾಳ ವಿಷಯಗಳಿದೆ ಅಲ್ಲಿ. ಎಲಿಯನ ಮಕ್ಕಳು ಅಷ್ಟಲ್ಲ, ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರು ಚುಡಾಯಿಸ್ತಾ ಇದ್ರು, ಅಂದರೆ ಕೆಟ್ಟದಾಗಿ ಮಾಡ್ತಾ ಇದ್ರು. ಆದರೂ ಸಹಿತವಾಗಿ ಎಲಿಯನು ಸರಿಯಾದ ರೀತಿಯಲ್ಲಿ ಖಂಡಿಸಲಿಲ್ಲ, ಗದರಿಸಲಿಲ್ಲ, ಮಕ್ಕಳನ್ನು ತಿದ್ದಲಿಲ್ಲ, ಮಕ್ಕಳನ್ನು ಅವರು ತಿದ್ದಲಿ ಎಂಬುದಾಗಿ. ಸೊ ಹೀಗೆ ದೇವರ ದೃಷ್ಟಿಯಲ್ಲಿ ಎಲಿಯನ ಸಂತತಿ ದೇವರ ಮಹಿಮೆಯನ್ನು ಕಾಣಲಿಲ್ಲ. ದೇವರಿಗೆ ಕೋಪ ತರಿಸುವುದರಿಂದ ದೇವರಲ್ಲಿ ಅದೇ ಹೇಳ್ತದ, ದೇವರಿಗೆ ಅಪರಾಧವು ದೇವರ ದೃಷ್ಟಿಯಲ್ಲಿ ಬಹಳ ಹೆಚ್ಚಾಗಿ ಕಾಣುವಾಗ ಸೊ ದೇವರ ಮಹಿಮೆಯು ಅಲ್ಲಿ ಕಾಣುವುದಿಲ್ಲ. ಹಲ್ಲೆಲೂಯ. ದೇವರ ಮಹಿಮೆ ಯಾವಾಗ ಕಾಣುತ್ತದೆ? ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗಲೇ ದೇವರ ಮಹಿಮೆ ಕಾಣುತ್ತದೆ ಎಂಬುದಾಗಿ. ಹಲ್ಲೆಲೂಯ. ಸೊ ದೇವರು ಈ ರೀತಿಯಾಗಿ ಹೇಳುವಾಗ ಸೊ ಅದೇ ರೀತಿಯಾಗಿ ಮುಂದೆ ವಾಕ್ಯ ಹೇಳ್ತದ, ಅಲ್ಲಿ ಬಾಲಕನಾಗಿರ್ತಕ್ಕಂಥ ಸಮೂವೇಲನ ದೇವರು ದರ್ಶನ ಕೊಡ್ತಾರೆ ಸಮೂವೇಲನಿಗೆ. ಸೊ ಅಲ್ಲಿ ಇನ್ನೊಂದು ವಾಕ್ಯ ಹೇಳ್ತದ, ಸೊ ಇನ್ನೊಂದು ವಾಕ್ಯ ಈಗ ಹೇಳ್ತದ, ಅಲ್ಲಿ ಎಲಿಯನ ಜೀವಿತದಲ್ಲಿ ಸರಿಯಾಗಿ ನೋಡಿದಾಗ ಅಲ್ಲಿ ಸಮೂವೇಲನು ನಂತರ ಬರ್ತಾನ. ಸಮೂವೇಲನಿಗೆ ಚಿಕ್ಕವಾಗಿರ್ತ ಬಾಲಕನಿಗೆ ಸಮೂವೇಲನಿಗೆ ದರ್ಶನಗಳು ದೇವರು ಕೊಡ್ತಾರ. ದರ್ಶನಗಳು ಯಾಕೆ ಕೊಡ್ತಾರ? ದೇವರ ಸಂತತಿ, ದೇವರ ಯಾಜಕ ಸೇವೆ ಅದು ಹೋಗ್ಬೇಕದು. ದೇವರ ಸೇವೆ ನಿಲ್ಲಲ್ಲ, ದೇವರ ಸತ್ಯ ಸುವಾರ್ತೆ ದೇವರ ಸೇವೆ ನಿಲ್ಲಲ್ಲ. ಒಂದೇ ಉದಾಹರಣೆ, ಸೊ ಎಲಿಯನ ಮುಖಾಂತರ ಅವನ ಸಂತತಿಯಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇದೆ, ಅಷ್ಟರೊಳಗಡೆ ದೇವರಲ್ಲಿ ಹೊಸ ಸಂತತಿ ಎಬ್ಬಿಸ್ತಾ ಇದ್ದಾರೆ. ಸೊ ಹಾಗೆ ದೇವರ ಸಂತತಿ ಇಲ್ಲಿ ಎದ್ದೇಳ್ತಾ ಇದೆ. ಅಂದರೆ ಈ ಸಮೂವೇಲನು ಬಾಲಕನಾಗಿದ್ದ ದೇವ್ರು ಯಾಕೆ ಕರೆದ್ರು? ಸೊ ಎಲಿಯ ಹೋಗ್ತಾನ ಈ ಲೋಕ ಬಿಟ್ಟು ಹೋಗುವಾಗ ನೆಕ್ಸ್ಟ್ ಯಾಜಕ ವರ್ಗ ಸೇವೆ ಮಾಡಕ್ಕೆ ಬೇಕು. ಯಾಕೆ ಬೇಕು? ಎಲಿಯನ ಮಕ್ಕಳು ಸೇವೆ ಮಾಡೋಕ್ಕೆ ಅರ್ಹರಿರೋದಿಲ್ಲ. ಇಲ್ಲಿ ಎಲಿಯನ ಮಕ್ಕಳು ಸೇವೆ ಮಾಡೋದಕ್ಕೆ ಅವರು ರೆಡಿ ಇರುವುದಿಲ್ಲ. ಅದಕ್ಕಾಗಿ ಇಲ್ಲಿ ಬಾಲಕನಾಗಿರ್ತಕ್ಕಂಥ ಸಮಯ, ಅಂದರೆ ಚಿಕ್ಕವನಿರುವಾಗಲೇ ದೇವರು ಕರೆದು ಬಿಟ್ರು ಅವನ್ನ. ಸಮೂವೇಲನಿಗೆ ದೇವರು ಕರೆದ ಚಿಕ್ಕವನಿದ್ದ, ಅವನಿಗೆ ಯಾವುದು ದರ್ಶನಗಳು ಗೊತ್ತಿದ್ದಿಲ್ಲ ಅಥವಾ ಅವನಿಗೆ ಯಾವುದು ಅನುಭವ ಇರಲಿಲ್ಲ. ವಾಕ್ಯ ಹಂಗೆ ಬರೆಯಲ್ಪಟ್ಟಿದೆ. ಆದರೆ ದೇವರು ಕರೆದ್ರೆ, ಏನಂತ ಕರೆದ್ರು? ಸಮೂವೇಲನ ಕರೀತಾರ. ಸೊ ಚಿಕ್ಕವನಿದ್ದ ಸಮೂವೇಲನಿಗೆ ಹೇಳ್ತಾರ, ಎಲ್ಲ ವಿಷಯ ಹೇಳ್ತಾರ. ಕೊನೆಯದಾಗಿ ಎಲಿಯನ ಮನೆಯ ವಿಷಯವಾಗಿ ಸ್ಪಷ್ಟವಾಗಿ ದೇವರು ತಿಳಿಸುವಾಗ ಮರು ದಿವಸ ಬೆಳಗಿನ ಜಾವದಲ್ಲಿ ಮತ್ತೆ ಎದ್ದೇಳುವಾಗ ಎಲಿಯ ಬಂದು ಸಮೂವೇಲನ ಕೇಳ್ತಾನ, ಬಾಲಕನಾದ ಸಮೂವೇಲನ, ದೇವರು ನಿನಗೆ ಏನು ಹೇಳಿದ್ರು ಒಂದು ಮರೆಮಾಚಿ ಎಲ್ಲವನ್ನು ತಿಳಿಸಿ ಎಂಬುದಾಗಿ ಎಲ್ಲವನ್ನು ಸಮೂವೇಲನು ತಿಳಿಸುವಾಗ ಎಲಿಯನ ಹೃದಯ ಒಡೆದು ಹೋಗ್ತದೆ ಎಂಬುದಾಗಿ. ಸೊ ಅಲ್ಲಿ ದೇವರ ವಾಕ್ಯ ಈಗ ಬರೆಯಲ್ಪಟ್ಟಿದೆ. 1 ಸಮುವೇಲ 3:13 ವಾಕ್ಯ, ತನ್ನ ಮಕ್ಕಳು ದೇವ ದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತಗೆ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದನು. ಎಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳನ್ನು ಎಂದಿಗೂ ಪ್ರಾಯಶ್ಚಿತವಾಗುವುದಿಲ್ಲ ಎಂಬುದಾಗಿ ಆಣೆ ಇಟ್ಟಿದ್ದೇನೆ. ಸೊ ತನ್ನ ಮಕ್ಕಳು ದೇವ ದೂಷಕರಿಂದ ಅವನಿಗೆ ತಿಳಿದು ಬಂದರೂ ಎಲಿಯನು ಖಂಡಿಸಲಿಲ್ಲ, ಗದರಿಸಲಿಲ್ಲ, ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ತಿದ್ದಲಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಸೊ ಈ ರೀತಿಯಾಗಿರುವಾಗ ದೇವರ ಮಹಿಮೆಯು ಕಾಣುವುದಿಲ್ಲ. ಹಲ್ಲೆಲೂಯ. ಯಾಜಕ ಸೇವೆ ಮಾಡ್ತಕ್ಕಂಥ ದೇವರ ಸೇವೆ ಮಾಡ್ತಕ್ಕಂಥ ನಾನು ನೀನು, ಸೊ ನಾವೆಲ್ಲರೂ ಸೇವಕರೆಂಬುದಾಗಿ ದೇವರು ಆರಿಸಿಕೊಂಡಿದ್ದ ನಮ್ಮನ್ನು. ಸೊ ಆರಿಸಿಕೊಂಡಿರುವಾಗ ನೀವು ಹೇಗಾಯಿದ್ದೀವಿ? ನಮ್ಮ ಮಕ್ಕಳ ಜೀವಿತ ಹೇಗೆ ಕಾಣ್ತಾ ಇದೆ? ನಮ್ಮ ಮಕ್ಕಳ ಜೀವಿತದಲ್ಲಿ ಸಾಕ್ಷಿಯಾದ ಜೀವಿತ ಇದೆಯಾ? ನಮ್ಮ ಮಕ್ಕಳು ಸರಿಯಾಗಿ ಜೀವಿಸ್ತಾ ಇದ್ದಾರಾ? ಒಂದು ಮಾದರಿಯಾಗಿ ಜೀವಿಸ್ತಾ ಇದ್ದಾರಾ? ಸಭೆಗೆ ಒಂದು ಮಾದರಿಯಾಗಿ, ಒಂದು ಸ್ತಂಭವಾಗಿ, ಒಂದು ಪಿಲ್ಲರ್ ಆಗಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಯಾಜಕ ಸೇವೆ ಮಾಡ್ತಕ್ಕಂಥ ನಾವು ಎಚ್ಚರಿಕೆ ಉಳ್ಳವರಾಗಿದ್ದು ದೇವರ ಮಹಿಮೆ ಕಾಣಬೇಕಾದರೆ, ದೇವರ ಒಂದು ಮಹಿಮೆ ನಮ್ಮ ಯಾಜಕರ ಸೇವೆಯಲ್ಲಿ, ಯಾಜಕರ ಕುಟುಂಬದಲ್ಲಿ ದೇವರ ಸೇವೆಯಲ್ಲಿ ಮಹಿಮೆ ಕಾಣಬೇಕಾದರೆ ಎಚ್ಚರಿಕೆ ಉಳ್ಳವರಾಗಿದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಎಲಿಯನ ಏನು ಮಾಡಿದ? 3:13 ವಾಕ್ಯ ಹೇಳುವ ಪ್ರಕಾರ ತನ್ನ ಮಕ್ಕಳನ್ನು ಅವನು ಖಂಡಿಸಲಿಲ್ಲ.
ದೇವದೂಷಕರು ಅವನಿಗೆ ತಿಳಿದಿತ್ತೆಂಬುದಾಗಿಲ್ಲಿ ತನ್ನ ಮಕ್ಕಳು ದೇವದೂಷಕ ಅವನಿಗೆ ತಿಳಿದು ಬಂದರೂ ಅವರನ್ನು ಗದರಿಸಲಿಲ್ಲ. ಸೊ ಗದರಿಸದಿದ್ದರೆ ಮಕ್ಕಳು ಜೀವಿತ ಕೆಟ್ಟು ಹೋಗ್ತದ. ಮಕ್ಕಳು ಕೆಡುವುದಲ್ಲದೆ ಸೇವೆ ಹೋಗ್ತದ. ಕೊನೆಯದಾಗಿ ಅಂತ್ಯ ಏನಾಯಿತು? ಸೊ ಅಂತ್ಯ ಏನಾಯ್ತು? ನಾವು ಮೊದಲು ವಾಕ್ಯ ಓದಿದ ಪ್ರಕಾರ ಇಕೋಬೋತ್ ಎಂಬುದಾಗಿ ಹೆಸರಿಡ್ತಾರ. ಏನಾಯಿತು? ತಂದೆ ಮಕ್ಕಳು ಎಲ್ಲರೂ ಒಂದೇ ದಿನ ಸತ್ತರೆಂಬುದಾಗಿ ನಾವು ನೋಡ್ತೀವಿ. ಅವನ ಮಕ್ಕಳು ಒಂದೇ ದಿವಸದಲ್ಲಿ ಸತ್ತರೆಂಬುದಾಗಿ ದೇವರ ಮಹಿಮೆ ಹೋಗುವಾಗಲೇ ಅದಕ್ಕೆ ಹೆಸರೇನಂತ ಹೇಳಿದೆ? ಇಕೋಬೋದ್ ಎಂಬುದಾಗಿ. ಸೊ ನಿಮ್ಮ ಸೇವೆಯಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರ ಇಕೋಬೋತ್ ಕಾಣದೆ, ಇಕೋಬೋತ್ ನಮ್ಮ ಜೀವಿತದಲ್ಲಿ ಕಾಣದೆ ದೇವರ ಮಹಿಮೆ ಕಾಣುವ ಹಾಗೆ ನಾವು ದೇವರ ಸೇವೆ ಮಾಡಬೇಕಾಗಿದೆ. ಸೊ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾದ ಸಮಯ ಹೆಚ್ಚಾಗಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ದೇವರ ಸೇವೆ ಮಾಡ್ತಕ್ಕಂಥ ನಾನು ನೀನು, ದೇವರ ಕರೆದಿರ್ತಕ್ಕಂಥ, ದೇವರ ಆರಿಸಿಕೊಂಡಿರ್ತಕ್ಕಂಥ ನಾನು ನೀನು, ಆತನು ತನ್ನ ಪರಿಶುದ್ಧ ರಕ್ತವನ್ನೇ ಸುರಿಸಿ ನಿನ್ನನ್ನು ಆರಿಸಿಕೊಂಡಿರುವಾಗ ಯಾಜಕ ಸೇವೆ ಮಾಡ್ತಕ್ಕಂಥ ನಾನು ನೀನು, ನಿನ್ನ ಮಕ್ಕಳು ಏನಾಗಿದ್ದೇವೆ? ಅವರು ದುಷ್ಟರಾಗಿದ್ದಾರೆ. ದೇವರ ವಾಕ್ಯ ಹೇಳುವ ಪ್ರಕಾರ ಅವರು ಮೊದಲಾಗಿ ದುಷ್ಟರಾಗಿದ್ದರೆ ಇಲ್ಲಿನ ಮಕ್ಕಳು, ಮತ್ತು ದೇವರ ಮಾತಿಗೆ ಸರಿಯಾಗಿ ಕಿವಿ ಕೊಡ್ತಾ ಇರಲಿಲ್ಲ. ಸೊ ಯಜ್ಞಗಳನ್ನು ಅರ್ಪಿಸುವಾಗ ಅವರು ಬಂದು ಅದನ್ನು ತಿಂತಾ ಇದ್ರು. ಸೊ ದುಷ್ಟರಾಗಿರದೆ ನಿನ್ನ ಮಕ್ಕಳು ದೇವರಿಗೆ ಭಕ್ತಿ ಉಳ್ಳವರಾಗಿದ್ದು, ದೇವರಿಗೆ ಭಯಪಡುವರಾಗಿದ್ದು, ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುವಾಗ, ಅಂದರೆ ದೇವರನ್ನು ಆರಾಧಿಸುವಾಗ, ದೇವರ ಒಂದು ಸಮಯದಲ್ಲಿ ದೇವರ ಸೇವಕರು ಬಂದಿರುವಾಗ, ದೇವಜನರು ಬಂದಿರುವಾಗ ನಿನ್ನ ಮಕ್ಕಳು ಯಜ್ಞಕ್ಕೆ, ದೇವರಿಗೆ ಸಮರ್ಪಿಸತಕ್ಕಂಥ ಯಜ್ಞ ಎಂಬುದಾಗಿ ಹೇಳುವಾಗ ನಾನು ಹೇಳ್ತೀನಲ್ವಾ, ಕೃತಜ್ಞತೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ನಮ್ಮ ಮಕ್ಕಳು ತಡೆಯಾಗದೆ, ಕೃತಜ್ಞತೆ ಸ್ತುತಿ ಸ್ತೋತ್ರ ಯಜ್ಞ ಎಂಬುದಾಗಿ ಯಾವುದು? ದೇವರಿಗೆ ವಾಕ್ಯ ಹೇಳ್ತದ, ನಾನು ಕುರಿ ಕೋಳಿ ಮಾಂಸ ಅಥವಾ ಇಷ್ಟಪಡುವುದಿಲ್ಲ, ಕೃತಜ್ಞತೆ ಸ್ತುತಿ ಸ್ತೋತ್ರ ಯಜ್ಞಗಳು ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ. ಹಾಲೆಲೂಯ. ಸೊ ದೇವರ ವಾಕ್ಯ ಜ್ಞಾನೋಕ್ತದಲ್ಲಿ ಬರೆದ ಹಾಗೆ ತಂದೆಯು ಮಕ್ಕಳನ್ನು ಗದರಿಸದಿದ್ದರೆ ಆ ಮಕ್ಕಳು ತಂದೆಗೆ ಶತ್ರು ಆಗ್ತಾರೆ ಎಂಬುದಾಗಿ. ಸೊ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಹಾಲೆಲೂಯ. ನಾವು ಪ್ರಾರ್ಥಿಸಿಕೊಂಡು ಮುಗಿಸಿಕೊಳ್ಳೋಣ. ಹಾಲೆಲೂಯ. ಯೇಸಪ್ಪ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ. ಓ ಯೇಸುವೇ, ನಮ್ಮ ಜೀವಿತದಲ್ಲಿ ರಾಜ, ನಾನು ನೀನು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ಯಾಜಕ ಸೇವೆ ಮಾಡ್ತಕ್ಕಂಥ ನಾನು ನೀನು, ಸೊ ದೇವರ ಸುವಾರ್ತೆ ಹೇಳ್ತಕ್ಕಂಥ ನಾನು ನೀನು. ಸೊ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಆಗಿದ್ದಾರೆ, ನಮ್ಮನ್ನು ನಾವು ಎಚ್ಚರಿಕೊಳ್ಳುವರಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಗದೆ, ನಮ್ಮ ಕುಟುಂಬವನ್ನು ಬಿಟ್ಟು ಹೋಗದೆ, ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ಮೊದಲಾಗಿ ದೇವರ ಮಹಿಮೆ ಮಕ್ಕಳನ್ನು ಬಿಟ್ಟು ಹೋಗುತ್ತದ, ಎರಡನೇದಾಗಿ ತಂದೆಯನ್ನು ಬಿಟ್ಟು ಹೋಗ್ತದ, ಸೇವೆ ಬಿಟ್ಟು ಹೋಗ್ತದ, ಸಭೆ ಬಿಟ್ಟು ಹೋಗ್ತದ. ಸೊ ಎಲ್ಲದಕ್ಕೆ ಲೆಕ್ಕ ಕೊಡ್ತಕ್ಕಂಥ ಸೇವಕ, ಸೊ ಎಲ್ಲರೂ ಲೆಕ್ಕ ಕೊಡಬೇಕಾತನು. ಮಕ್ಕಳ ಲೆಕ್ಕ ಕೊಡ್ಬೇಕು, ಸಭಿಕರ ಲೆಕ್ಕ ಕೊಡಬೇಕು. ಸಭಿಕರ ಲೆಕ್ಕ ಕೊಡ್ಬೇಕಾದ್ರೆ ಮಕ್ಕಳ ಮುಖಾಂತರ ಸಭೆ ಹಾಳಾಗ್ತದ. ಸೊ ಅದರ ವಿಷಯವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ದೇವರ ಸೇವೆಯನ್ನು ಯಥಾರ್ಥವಾಗಿ ನಾವು ಮಾಡೋಣ. ಹಾಲೆಲೂಯ. ಸ್ತೋತ್ರ ಸಪ. ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಸಪ ನೀನು ಮಾತಾಡಿದೆ ಎಂಬುದಾಗಿ ನಾನು ನಂಬುತ್ತೇನೆ ರಾಜ. ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ಬಲಗೊಳ್ಳುವಾಗಿ ಪ್ರತಿಯೊಬ್ಬರನ್ನು ಬಲಪಡಿಸು, ಆಶ್ರಯಿಸು. ಇದನ್ನು ಕೇಳತಕ್ಕಂಥ ಸೇವಕರು ವಿಶೇಷವಾಗಿ ರಾಜ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡವರಾಗಿ ಇನ್ನು ಹೆಚ್ಚಾಗಿ ನಿನ್ನ ಮಹಿಮೆಯಲ್ಲಿ ಕಾಣಲ್ಪಡುವ ಹಾಗೆ ನೀನು ಸಹಾಯ ಮಾಡು. ನಿನ್ನ ಮಹಿಮೆ ಬಿಟ್ಟು ಹೋಗದೆ, ಇಕೋಬೋತ್ ಯಾರ ಜೀವಿತದಲ್ಲಿ ಕಾಣದೆ ರಾಜ, ಯಾವ ಸಭೆಯಲ್ಲಿ ಇಕೋಬೋತ್ ಕಾಣದೆ, ಯಾವ ಮಕ್ಕಳಲ್ಲಿ ಇಕೋಬೋತ್ ಕಾಣದೆ, ಯಾವ ತಂದೆ ತಾಯಿ ಇಕೋಬೋತ್ ಕಾಣದೆ, ನಿನ್ನ ಮಹಿಮೆ ಕಾಣಲ್ಪಡುವ ಹಾಗೆ ನೀನು ಸಹಾಯ ಮಾಡು. ನಿನ್ನ ಪರಿಶುದ್ಧ ಆತ್ಮ ಶಕ್ತಿ ರಾಜ ಎಲ್ಲರ ಮೇಲೆ ಕಾಣಲ್ಪಡಲಿ ರಾಜ. ಓ ನಿನ್ನ ಮಹಿಮೆ ಎಲ್ಲರ ಮೇಲೆ ಕಾಣಲ್ಪಡಲಿ. ಆಶೀರ್ವದಿಸು, ಬಲಪಡಿಸು. ಯೇಸು ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.